Hello friends, I am Yoganand Goda. I am a student of ICC College Davangere. Okay, let's begin today wonderful class. See, ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ನೋಡೋಣಪ್ಪ ಅಂದ್ರೆ ಫಂಕ್ಷನ್ ಇಂದ 4 ಕೇಸಸ್ ನೋಡ್ಕೊಂತ ಹೋಗೋಣ. ಓಕೆ, ಸಿ ಫಂಕ್ಷನ್ ಇಂದ ಫಸ್ಟ್ ಸಿಂಟ್ಯಾಕ್ಸ್ ಏನ್ ಅಂತ ನೋಡೋಣ. ಸಿ ಫಂಕ್ಷನ್ ಅಂಡ್ ಸಿಂಟ್ಯಾಕ್ಸ್ ಏನಪ್ಪಾ ಅಂದ್ರೆ ಒಂದನೇದು ರಿಟರ್ನ್ ಟೈಪ್ ಮತ್ತೆ ಫಂಕ್ಷನ್ ನೇಮ್, ಅದ್ರ ಒಳಗಡೆ ಇನ್ಪುಟ್ ಪ್ಯಾರಾಮೀಟರ್ಸ್. ಓಕೆ, ಇದು ಫಂಕ್ಷನ್ ಇಂದ ಸಿಂಟ್ಯಾಕ್ಸ್, ಫಂಕ್ಷನ್ ಕೇಸಸ್ ಇಂದ ಸಿಂಟ್ಯಾಕ್ಸ್. ಓಕೆನಾ. ಸೊ ಇವಾಗ 4 ಕೇಸಸ್ ನೋಡ್ಕೊಂತ ಹೋಗೋಣ ಗೈಸ್. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು 4 ಕೇಸ್ಗಳನ್ನ ಯೂಸ್ ಮಾಡಿದ್ವಿ ನಾವು ಇಲ್ಲಿ ಫಂಕ್ಷನ್ಸ್ ಬಂದಾಗ. ಸಿ ಫಸ್ಟ್ನೇದು ಹ್ಯಾಶ್ ಇನ್ಪುಟ್ ಹಿಸ್ಟ್ರಿ ಡಾಟ್ ಎಚ್ ಗೊತ್ತಿದೆ, ಪ್ರೀ ಪ್ರೊಸೆಸ್ ಸ್ಟೇಟ್ಮೆಂಟ್, ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಅಂತ. ಇದ್ರೊಳಗಡೆ ಎದುರುತ್ತೆ ಅಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಲೈಬ್ರರಿ ಇರುತ್ತೆ. ಎದುರುದೊಂದು ಪ್ರಿಂಟ್ ಆಫ್ ಸ್ಕ್ಯಾನ್ ಆಫ್ ಇದೆಲ್ಲ ಒಂದು ಲೈಬ್ರರಿ ಸ್ಟೋರ್ ಆಗಿರುತ್ತೆ. ಓಕೆನಾ. ಸಿ ಈಗ ಇವು 4 ಕೇಸಸ್ ತಗೊಂಡಿದ್ವಿ. ಏನು ರಿಟರ್ನ್ ಮಾಡುತ್ತೆ ಮತ್ತೆ ಏನು ಇನ್ಪುಟ್ ಪ್ಯಾರಾಮೀಟರ್ ಆಗಿ ತಗೊಳುತ್ತೆ. ಸೊ ಇಲ್ಲಿ ಮೇನ್ ಆಗಿ 2 ಸೆಗ್ಮೆಂಟೇಶನ್ ಮಾಡ್ತೀವಿ, ಏನ್ ರಿಟರ್ನ್ ಮಾಡುತ್ತೆ ಮತ್ತೆ ಏನ್ ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತೀವಿ ಅಂತ. ಸಿ ಒಂದನೇ ಕೇಸ್ ನೋಡಿ, ಏನು ರಿಟರ್ನ್ ಮಾಡ್ತಿಲ್ಲ, ವಾಯ್ಡ್ ಅಂದ್ರೆ ಶೂನ್ಯ, 0 ಅಂತ ಗೊತ್ತಿದೆ ಹೌದಾ. ಡೂ ಸಮ್ ಮಾಡ್ತಿದೀವಿ, ನಾವಿಲ್ಲಿ ಏನು ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿಲ್ಲ. ಎರಡನೇ ಕಂಡೀಷನ್ ನೋಡಿ, ವಾಯ್ಡ್ ಸೇಮ್, ಏನು ರಿಟರ್ನ್ ಮಾಡ್ತಿಲ್ಲ ಬಟ್ ಇಲ್ಲಿ ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿದೀವಿ. ಓಕೆನಾ. ಸಿ ಮೂರನೇ ನೋಡಿ, ರಿಟರ್ನ್ ಮಾಡ್ತಿದೀವಿ ಇಂಟ್ ಅಂತ, ಮತ್ತೆ ಇಲ್ಲಿ ನಾವು ಏನು ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿಲ್ಲ. ಓಕೆನಾ. ಆಮೇಲೆ ರಿಟರ್ನ್ ಮಾಡ್ತಿದ್ದೀವಿ, ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿದೀವಿ. ಓಕೆ, ಇವು 4 ಕೇಸ್ ಕ್ಲಿಯರ್ ಆಗಿರ್ಬೇಕು ನಿಮಗೆ, ನಾವ್ ಯಾಕೆ ಹಿಂಗ್ ಬರಿತೀವಿ ಅಂತ. ಓಕೆ, ಇವು 4 ನಾವು ಬಿಫೋರ್ ದ ಮೇನ್ ಫಂಕ್ಷನ್ ನ ಡಿಕ್ಲೇರ್ ಮಾಡ್ಕೊಂತೀವಿ. ಓಕೆನಾ. ಇದು ಫಂಕ್ಷನ್ ಒಂದು ಪ್ರಾಪರ್ ಸ್ಟ್ರಕ್ಚರ್. ಓಕೆನಾ. ಸಿ ಇವಾಗ ಇಂಟ್ ಮೆನಿಗೆ ಬರೋಣ, ಮೇನ್ ಫಂಕ್ಷನ್ಗೆ. ಸಿ ಇಲ್ಲಿಕ್ಕಿಂತ ಮುಂಚೆ ನಾನು ಇಲ್ಲಿ ವೈಡ್ ಡೂ ಸಮ್ ಬರ್ತೀನಿ. ಸಿ ಇದು ಮೇಲ್ಗಡೆ ಇದು ಏನಿದೆ ಅಲ್ಲ, ಇಲ್ಲಿ ನಾನು ಬರ್ತೀನಿ ನೋಡಿ. ಸಿ ಇದು ಮೇನ್ ಫಂಕ್ಷನ್, ಮೇನ್ ಸಾರಿ ಮೇನ್ ಇದು ಮೇನ್ ಫಂಕ್ಷನ್. ಕೆಳಗಡೆ ಕೆಳಗಡೆ ಏನ್ ಕಾಣುತ್ತಲ್ಲ, ಇಲ್ಲಿದ್ದ. ಸಿ ಇದು ಸಬ್ ಫಂಕ್ಷನ್. ಓಕೆನಾ. ಇದೇನಿದು ಸಬ್ ಫಂಕ್ಷನ್. ಓಕೆನಾ. ಇವಾಗ ಸಬ್ ಫಂಕ್ಷನ್ ಬರೋಣ. ಸಿ ಮೇಲ್ಗಡೆ ಏನಿದೆ, ವೈಡ್ ಡೂ ಸಮ್ ಅಂತ ಇದೆ. ಇದನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಿ ತಗೊಂಡ್ ಪೇಸ್ಟ್ ಮಾಡಿ. ಬಟ್ ಇಲ್ಲಿ ಸೆಮಿಕಾಲನ್ ಇರಲ್ಲ, ಅಷ್ಟೇ ಡಿಫ್ರೆನ್ಸ್. ಓಕೆನಾ. ಸಿ ಇಲ್ಲಿ ನಾವು ಏನು ರಿಟರ್ನ್ ಮಾಡ್ತಿಲ್ಲ, ಏನು ಇನ್ಪುಟ್ ಕೊಡ್ತಿಲ್ಲ. ಸೊ ಹಾಗಾಗಿ ನಾವು ಇಲ್ಲೇ ಎಲ್ಲ ಡಿಕ್ಲೇರ್ ಮಾಡ್ಕೋಬೇಕಾ. ನಾವು ಮೇಲ್ಗಡೆ ಏನು ಮೆನ್ಷನ್ ಮಾಡಿಲ್ಲಪ್ಪ ಅಂದ್ರೆ ಕೆಳಗಡೆ ಮತ್ತೆ ಡಿಕ್ಲೇರ್ ಮಾಡ್ಕೋಬೇಕು. ಓಕೆನಾ. ಸಿ ನಾನು ಇಲ್ಲಿ ಇಂಟ್ ಎ ಇಸ್ ಇಕ್ವಲ್ ಟು 10 ಮತ್ತೆ ಬಿ ಇಸ್ ಇಕ್ವಲ್ ಟು 10 ಅಂತ ತಗೊಳ್ತೀನಿ, ಡಿಕ್ಲೇರ್ ಮಾಡ್ಕೊಳ್ತೀನಿ, ಮತ್ತೆ ಪ್ರಿಂಟ್ ಮಾಡ್ತಿದ್ದೀನಿ. ನಾವು ಇಲ್ಲೇನು ರಿಟರ್ನ್ ಮಾಡ್ತಿಲ್ಲ, ಸೊ ಕೆಳಗಡೆನೆ ಪ್ರಿಂಟ್ ಮಾಡ್ತಿದ್ವಿ. ಸೊ ಹಾಗಾಗಿ ಪ್ರಿಂಟ್ ಅಪ್ ಅಲ್ಲಿ ಸಮ್ ಇಸ್ ಇಕ್ವಲ್ ಟು ಪರ್ಸೆಂಟೇಜ್ ಡಿ ಹಾಕಪ್ಪ ಅಂದ್ರೆ ಫಾರ್ಮೆಟ್ ಸ್ಪೆಸಿಫೈರ್ ಪ್ರಿಂಟ್ ಆಗಕ್ಕೆ, ಯಾಕಂದ್ರೆ ನಾವು ನಂಬರ್ ತಗೊಂಡಿದ್ವಿ. ಆಮೇಲೆ ಇಲ್ಲಿ ಕಾಮ ಕೊಟ್ಟು ಎ ಪ್ಲಸ್ ಬಿ ಅಂದ್ರೆ ಇದು ಎ ಅಂದ್ರೆ 10, ಬಿ ಅಂದ್ರೆ 10, ಸೊ 10 ಪ್ಲಸ್ 10 ಆಡ್ ಆಗಿ ರಿಸಲ್ಟ್ ಬರಕ್ಕೆ. ಓಕೆನಾ. ಸಿ ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಮೀಟರ್ ಏನು, ವೈಡ್ ಡೂ ಸಮ್ ಅಂತ ಸೆಕೆಂಡ್ ಇದು. ಸಿ ಇಲ್ಲಿ ನಾವು ಇಲ್ಲಿ ಮೇಲ್ಗಡೆ ಏನ್ ಬರ್ತಿದೇವಲ್ಲ ಡೂ ಸಮ್ ಅನ್ನು, ಇದು ಫಂಕ್ಷನ್ ಕಾಲಿಂಗ್ ಅಂತೀವಿ. ಏನಿದು, ದಿಸ್ ಈಸ್ ಕಾಲ್ಡ್ ಆಸ್ ಫಂಕ್ಷನ್ ಕಾಲಿಂಗ್. ಓಕೆನಾ. ಇದು ಫಂಕ್ಷನ್ ಕಾಲಿಂಗ್. ನಾವು ನೋಡಿ, ಸಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಫಸ್ಟ್ನೇ ಕೇಸ್ ಅಲ್ಲಿ ನಾವು ಏನೂ ರಿಟರ್ನ್ ಮಾಡ್ತಿಲ್ಲ, ಏನೂ ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿಲ್ಲ. ಸೊ ಕೆಳಗಡೆನೆ ಡಿಕ್ಲೇರ್ ಮಾಡ್ಕೊಂಡು ಕೆಳಗಡೆನೆ ಪ್ರಿಂಟ್ ಮಾಡ್ತಿದೀವಿ. ಓಕೆನಾ. ಏನೂ ರಿಟರ್ನ್ ಮಾಡ್ತಿಲ್ಲ, ಮೇಲ್ಗಡೆ ಜಸ್ಟ್ ಫಂಕ್ಷನ್ ಕಾಲಿಂಗ್ ಮಾಡ್ತಿದ್ದೀವಿ. ಓಕೆನಾ. ಇದು ಕೇಸ್ 1. ಕೇಸ್ 2 ನೋಡಿ, ಕೇಸ್ 2 ಏನಿದೆ, ಕೇಸ್ 2 ನಾವು ವಾಯ್ಡ್ ರಿಟರ್ನ್ ಏನೂ ರಿಟರ್ನ್ ಮಾಡ್ತಿಲ್ಲ ಬಟ್ ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಾ ಇದೀನಿ. ಹೌದಾ. ಸಿ ನೀವು ನೋಡ್ಬೋದು ಇಲ್ಲಿ ನಾವ್ ಇಲ್ಲಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ 2 ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿದೀವಲ್ಲ, ಅದನ್ನ ಮೇಲ್ಗಡೆನೆ ಡಿಕ್ಲೇರ್ ಮಾಡ್ಕೊಂತೀವಿ. ತೋರಿಸ್ತೀನಿ. ಸಿ ಇಲ್ಲಿ ಏನಿದ್ರು ಬರೀ ಪ್ರಿಂಟ್ ಮಾಡ್ತಿದೀವಿ. ಸೊ ಪ್ರಿಂಟ್ ಆಫ್ ಅಲ್ಲಿ ಡಿಫರೆನ್ಸ್ ಪರ್ಸೆಂಟೇಜ್ ಡಿ ಕೊಟ್ಟು ನಮ್ಗೆ ಏನ್ ಬೇಕಲ್ಲ ಅದನ್ನ ಆಪರೇಷನ್ ನಾವು ಹಾಕ್ಕೊಂತ ಹೋಗ್ಬೋದು. ಓಕೆನಾ. ಸಿ ನೋಡಿ, ಮೇಲ್ಗಡೆ ಡೂ ಸಮ್ 2 ಅಂತ ಇದೆ, ನಾವು ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿದೀವಿ. ಸೊ ಮೇಲ್ಗಡೆನೆ ನಾವು ವ್ಯಾಲ್ಯೂಸ್ ಹಾಕೋಬೇಕು. ಓಕೆನಾ. ಸೊ 20, 20 ಅಂತ ಹಾಕೊಂಡಿದೀವಿ. ಇಲ್ಲಿ 20 - 20 ಇಸ್ ಇಕ್ವಲ್ ಟು 0 ತೋರಿಸ್ತೀನಿ ನಾವು ಔಟ್ಪುಟ್ ಅಲ್ಲಿ. ಸಿ ನೆಕ್ಸ್ಟ್ ರಿಟರ್ನ್ ಮಾಡ್ತಿದೀವಿ ಬಟ್ ಏನು ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿಲ್ಲ. ಓಕೆನಾ. ನೋಡಿ, ಇಲ್ಲಿ ರಿಟರ್ನ್ ಮಾಡ್ತಿದೀವಿ, ಏನು ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಟ್ಟಿಲ್ಲ ಅಂದ್ರೆ ನಾವೇ ಇಲ್ಲಿ ಕೆಳಗಡೆ ಇನಿಷಿಯಲೈಸೇಷನ್ ಮಾಡ್ಕೋಬೇಕು, ಡಿಕ್ಲರೇಷನ್ ಮಾಡ್ಕೋಬೇಕು. ಹೌದಾ. ಸೊ ಇಂಟ್ ಇಸ್ ಇಕ್ವಲ್ ಟು 20 ಮಾಡ್ಕೊಂಡೆ, ಬಿ ಇಸ್ ಇಕ್ವಲ್ ಟು 30 ಮಾಡ್ಕೊಂಡೆ, ಬಟ್ ನಾವ್ ಇಲ್ಲಿ ಪ್ರಿಂಟ್ ಮಾಡ್ತಿಲ್ಲ, ಯಾಕಂದ್ರೆ ಇಲ್ಲಿ ರಿಟರ್ನ್ ಮಾಡ್ತಿದೀವಿ. ಸೊ ಇಲ್ಲಿ ರಿಟರ್ನ್ ಅಂತ ಕೊಟ್ಟು ನಾವು ಏನ್ ಆಪರೇಷನ್ ಮಾಡ್ಬೇಕಲ್ಲ ಅದನ್ನ ಎ ಇಂಟು ಬಿ, ಎ ಪ್ಲಸ್ ಬಿ ಇಲ್ಲ ಎ ಮೈನಸ್ ಬಿ ಅಂತ ಬರ್ಕೋಬಹುದು. ನಾವು ಪ್ರಿಂಟ್ ಇಲ್ಲಿ ಮಾಡ್ತಿದೀವಿ, ಮೇನ್ ಫಂಕ್ಷನ್ ಮಾಡ್ತಿದೀವಿ. ಸೊ
ಮೇನ್ ಫಂಕ್ಷನ್ ಅಲ್ಲಿ ನೋಡೋಣ. ಓಕೆನಾ? ಸಿ ಆಸ್ ವಿ ಸಿ ದಿಸ್ printf ಅಲ್ಲಿ ಪ್ರಾಡಕ್ಟ್ ಪರ್ಸೆಂಟೇಜ್ ಡಿ ಡೂ ಸಮಥಿಂಗ್ ಅಂತ ಕೊಟ್ಟಿದ್ವಿ. ಬಟ್ ನಾವಿಲ್ಲಿ ಏನು ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿಲ್ಲ, ಯಾಕಪ್ಪ ಅಂದ್ರೆ ಕೆಳಗಡೆನೆ ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಟ್ಟಿದೀವಿ. ಓಕೆನಾ? ಕ್ಲಿಯರಾ? ಓಕೆ, ಇವಾಗ ಕೇಸ್ 4 ಗೆ ಬರೋಣ. ಕೇಸ್ 4 ಏನಿಲ್ಲ, ಕೇಸ್ 4 ಕೋಶಂಟ್. ನಾವಿಲ್ಲಿ ಏನು ಪ್ರಿಂಟ್ ಮಾಡ್ತಿಲ್ಲ, ಏನು ಡಿಕ್ಲೇರ್ ಮಾಡ್ಕೊಂತಿಲ್ಲ, ಎಲ್ಲ ಮೇನ್ ಫಂಕ್ಷನ್ ಮಾಡ್ಕೊಂತಿದೀವಿ. ಬಟ್ ಇಲ್ಲಿ ಓನ್ಲಿ ರಿಟರ್ನ್ ಮಾಡ್ತಿದೀವಿ. ಓಕೆನಾ? ಏನಿಲ್ಲ ರಿಟರ್ನ್ ಏನು, ಇದು ಕೋಶಂಟಾ, ಸೊ ಎ ಡಿವೈಡ್ ಬೈ ಬಿ. ಓಕೆ, ಇವಾಗ ಮೇನ್ ಇದಕ್ಕೆ ಬನ್ನಿ. ಕೇಸ್ 4 ಗೆ printf ಅಲ್ಲಿ ಏನ್ ಮಾಡ್ತೀವಿ, ಕೋಶಂಟ್ ಪರ್ಸೆಂಟೇಜ್ ಡಿ ಡೂ ಸಮ್ 4 ಅಂತ ಕೊಡ್ತೀವಿ. ಒಳಗಡೆ ಪ್ಯಾರಾಮೀಟರ್ಸ್ ಕೊಡ್ತೀವಿ. ಸಿ ಒಂದ್ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ ನಾವು ರಿಟರ್ನ್ ಮಾಡ್ತಿದೀವಿ ಪ್ಲಸ್ ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿದ್ದೀವಿ. ಅದೇ ಥರ್ಡ್ ಕೇಸ್ ಅಲ್ಲಿ ಬರೀ ರಿಟರ್ನ್ ಮಾಡ್ತಿದೀವಿ, ಏನು ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿಲ್ಲ. ಅದೇ ಸೆಕೆಂಡ್ ಕೇಸ್ ಅಲ್ಲಿ ನಾವು ಏನು ರಿಟರ್ನ್ ಮಾಡ್ತಿಲ್ಲ, ಬಟ್ ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿದೀವಿ. ಫಸ್ಟ್ ಕೇಸ್ ಅಲ್ಲಿ ಏನು ರಿಟರ್ನ್ ಮಾಡ್ತಿಲ್ಲ, ಏನು ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿಲ್ಲ. ಇಷ್ಟೇ ಡಿಫ್ರೆನ್ಸ್. ಓಕೆ ಗೈಸ್, ಸೊ ಇವಾಗ ನಾವು ಔಟ್ಪುಟ್ ನೋಡ್ಕೊಂತ ಹೋಗೋಣ. ಸಿ ನೀವು ಇಲ್ಲಿ ನೋಡ್ಬೋದು, ಸಮ್ ಇಸ್ ಈಕ್ವಲ್ ಟು 20. ತಡ್ರಿ, ಇದನ್ನ ಏನದು ಎರಡು ಸೈಜ್ ಎರಡು ಈ ರೀತಿ ಮಾಡೋಣ. ಸಿ ಶೋ ಶೆಟ್. ಓಕೆ, ಸಿ ಫಸ್ಟ್ ಸಮ್ ಇಸ್ ಈಕ್ವಲ್ ಟು 20 ಬಂದಿದೆ. ಅದು ಹೆಂಗ್ ಬಂತಂತ ನೋಡೋಣ. ಸಿ ನಾವು ಇಲ್ಲಿ ಏನ್ ಮಾಡ್ತಿದೀವಪ್ಪ, ಓ ಶೆಟ್, ಸಾರಿ ಗೈಸ್. ಸಿ ನಾವು ಇಲ್ಲಿ ಏನ್ ಮಾಡ್ತಿದೀವಿ, ಸಮ್ ಅಂದ್ರೆ ಏನು, ಎ ಪ್ಲಸ್ ಬಿ ಅಂತ. ಸಿ 10 + 10 20. ಸೊ 20 ಬಂದಿದೆನಾ. ಕೆಳಗಡೆ ನೆಕ್ಸ್ಟ್ ಏನ್ ಮಾಡ್ತಿದೀವಿ, ಡಿಫ್ರೆನ್ಸ್ ಮಾಡ್ತಿದೀವಿ, ಎ ಮೈನಸ್ ಬಿ. 20 - 20 ಅಂದ್ರೆ 0 ಬಂತು. ಓಕೆನಾ? ನೆಕ್ಸ್ಟ್ ಪ್ರಾಡಕ್ಟ್ 20 × 30 ಅಂದ್ರೆ 600. ಓಕೆನಾ? ಆಮೇಲೆ ಎ ಡಿವೈಡ್ ಬೈ ಬಿ ಅಂದ್ರೆ 4 ಬರುತ್ತೆ. ಓಕೆನಾ? ಅವರು ಮೇಲ್ಗಡೆ ಏನ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಅದ್ರ ಮೇಲೆ. ಸೊ ಇದು ಔಟ್ಪುಟ್. ಓಕೆನಾ? ಸಿ ಇಷ್ಟು ಕ್ಲಿಯರ್ ಅನ್ಕೊಂತೀನಿ 4 ಕೇಸಸ್ ಬಗ್ಗೆ. ಓದ್ ಕ್ಲಾಸ್ ಅಲ್ಲಿ ಫಂಕ್ಷನ್ ಮಾಡಿದ್ದೆ, ಈ ಕ್ಲಾಸ್ ಅಲ್ಲಿ 4 ಕೇಸಸ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ಸ್ ನೋಡೋಣ. ಓಕೆ, ಬಾಯ್ ಗೈಸ್.